ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಏನು ವ್ಲಾಗ್ ಮಾಡಬೇಕು ಅಂತ ಕಂಟೆಂಟ್ ಏನೂ ಸಿಗಲಿಲ್ಲ. ನನ್ನ ಮದುವೆಗೆ ಹೋಗಿದ್ನಲ್ಲ, ನಮ್ಮ ತಂಗಿ ಮದುವೆಗೆ. ಸೊ ನೋಡಿ ಹಿಂಗಾಗಿದೆ ಅಂತ. ನನ್ನ ಕನ್ನಡಿ ನಾನು ದಿನ ಒರೆಸ್ತೀನಿ, ಬಟ್ ಇಷ್ಟೊಂದು ಗಲೀಜಾಗಿಬಿಟ್ಟಿರುತ್ತೆ. ಸೊ ಊರಿಗೋಗಿ ನೀರು ಚೇಂಜ್ ಆಗಿ ನನ್ನ ಸ್ಕಿನ್ ನೋಡಿ ಹೆಂಗಾಗಿದೆ. ಇದು ನನ್ನ ಸ್ಕಿನ್, ನನ್ನ ಒರಿಜಿನಲ್ ಇದು ಫೇಸು ವಿತೌಟ್ ಮೇಕಪ್, ಮಾಯ್ಶ್ಚರೈಸರ್ ಬಿಟ್ಟರೆ ಏನೂ ಹಚ್ಚಿಲ್ಲ. ಹಿಂಗಿದ್ದೀನಿ. ಊರಿಗೆ ಹೋದಾಗ ಚೆನ್ನಾಗೇ ಇರುತ್ತೆ. ಊರಿಂದ ವಾಪಸ್ ಬರಬೇಕಾದ್ರೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಅಷ್ಟು ಖುಷಿ ಆಗಿರ್ತೀವಿ, ನಮ್ಮ ಅಮ್ಮನ ಜೊತೆ ಎಲ್ಲ ಖುಷಿಯಾಗಿರ್ತೀನಿ. ಅದಾದಮೇಲೆ ಮತ್ತೆ ಬ್ಯಾಂಗ್ಳೂರಿಗೆ ಬರಬೇಕು ಅಂದರೆ ಒಂಥರ ಬೇಜಾರಾಗ್ಬಿಡುತ್ತೆ. ಇಲ್ಲಿ ಬಂದಮೇಲೆ ಹೆಂಗಿರುತ್ತೆ ಅಂದರೆ ನನ್ನ ಲೈಫು ಬರೀ ಶೂಟು ಆ್ಯಂಡ್ ಪ್ರಮೋಷನ್ಸು ಅದು ಇದು. ಆ್ಯಂಡ್ ಶೂಟು ಪ್ರಮೋಷನ್ಸ್ ಏನೂ ಇಲ್ಲ ಅಂದರೆ ಮನೇಲಿ ಒಬ್ಬಳೇ ಇರ್ತೀನಿ. ತುಂಬ ಅಂದರೆ ತುಂಬ ಬೋರ್ ಆಗುತ್ತೆ. ಆ ಟೈಮಲ್ಲಿ ನಾನು ಡ್ರಾಯಿಂಗ್ ಮಾಡ್ತಿರ್ತೀನಿ. ಆ್ಯಂಡ್ ಚಿಕ್ಕ ಮಕ್ಕಳ ಥರ ನಂಗೆ ಟೈಮ್ ಪಾಸ್ ಆಗಬೇಕಲ್ಲ, ಅದಕ್ಕೆ. ಆ್ಯಂಡ್ ಆ್ಯಸ್ ಇಟ್ ಈಸ್ ಫೋನ್ ನೋಡೋದು, ಊಟ ಮಾಡೋದು, ಇದೇ ಆಗಿಬಿಟ್ಟಿದೆ. ನಾನು ಹೆಂಗೆ ದಪ್ಪ ಆಗ್ತಿದ್ದೀನಿ ಅಂತ ಅಂದರೆ ಜಿಮ್ಮಿಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಜಿಮ್ಮಿಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡೆ 2 months ಆಯಿತು, ಬಟ್ ಇನ್ನೂ ಜಿಮ್ಮಿಗೆ ಜಾಯಿನ್ ಆಗಿಲ್ಲ. ಸೊ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ನ ಕರಿತಾನೇ ಇದ್ದೀನಿ 1 month-ಇಂದ, ಜಾಯಿನ್ ಆಗೋಣ ಅಂತ. ಸೊ ಅವರು ಬರ್ತಿಲ್ಲ. ನೋಡ್ತೀನಿ, ಇನ್ನೊಂದು 3 days ನೋಡ್ತೀನಿ. ಅವ್ರು ಏನಾದರೂ ಬರಲಿಲ್ಲ ಅಂದರೆ ನಾನು ಒಬ್ಬಳೇ ಹೋಗಿ ಜಾಯಿನ್ ಆಗ್ತೀನಿ. ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ. ನಮ್ಮ ಮನೇಲಿ ಗ್ಯಾಸ್ ಖಾಲಿ ಆಗಿದೆ, ಗ್ಯಾಸ್ ತುಂಬಿಸ್ಕೊಂಬರ್ಬೇಕು. ಸೊ ಹೋಟೆಲಲ್ಲೇ ಊಟ. ಇವಾಗ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಬರಬೇಕು. ನೋಡಿ ಗಾಯ್ಸ್, ಇವರು ನನ್ನ ಫ್ರೆಂಡು. ಇಲ್ಲಿ ಬಂದಾಗೆಲ್ಲ ಫ್ರೀಯಾಗಿ ಜ್ಯೂಸ್ ಕೊಡ್ತಿರ್ತಾರೆ. ಗಾಯ್ಸ್ ತುಂಬ ಬೋರ್ ಆಗ್ತಿತ್ತು. ನೋಡಿ ಗಾಯ್ಸ್, ನಾನು ಪೂಜೆ ಮಾಡಿ ಗಂಧ ಇಟ್ಕೊಂಡಿದ್ದೀನಿ. ಇವಳು ಏನು ಪೂಜೆನೇ ಮಾಡಲ್ಲ. ಪೂಜೆ ಮಾಡಿದ್ಯಾ ಸ್ವಲ್ಪ ಇರು. ಪೂಜೆ ನಿಜ, ದೇವ್ರ ಶಾಪ ಕೊಡುತ್ತೆ. ನೋಡಿ ಗಾಯ್ಸ್, ಆ ಹೂವೆಲ್ಲ ಪಾಪ ಬಾಡೋಗಿವೆ. ನಾನು ಪೂಜೆ ಮಾಡೋ ಹಂಗಿಲ್ಲ. ಪೂಜೆ ಮಾಡಿದಾಳಂತೆ ಇವಳು. ನಾನು ಪೂಜೆ ಮಾಡೋಂಗಿಲ್ಲ, ಅವಳಿಗಾದ್ರೂ ಪೂಜೆ ಮಾಡೋ ಅಂತ ಹೇಳಿದ್ರೆ ನಾನು ಚಿಕನ್ ತಿಂದಿದ್ದೀನಿ ಕಣೆ, ಅದು ತಿಂದಿದ್ದೀನಿ ಕಣೆ ಅಂತ ರೀಸನ್ಸ್ ಹೇಳ್ತಾಳೆ. ಇವಾಗ ನೋಡಿದ್ರೆ ನಾನು ಪೂಜೆ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಮುಖ ನೋಡು ಪೂಜೆ ಮಾಡೋದು ಇವಳ್ದು. ಇವಾಗ ನಾನು ನನ್ನ ಫ್ರೆಂಡ್ ಸೇರಿ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಗ್ಯಾಸ್ ತುಂಬಿಸಿಲ್ಲ. ಇದು ನಾನು ಗಾಯ್ಸ್, ನನ್ನಿಂದ ಈ ಬಟ್ಟೆ ಅಂದವಾಗಿ ಕಾಣಿಸ್ತಿದ್ದೋ, ಈ ಬಟ್ಟೆಯಿಂದ ನಾನು ಅಂದವಾಗಿ ಕಾಣಿಸ್ತಿದ್ದೀನೋ, ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ನೋಡಿ. ಕಮೆಂಟ್ ಆಗ್ತಾರೆ. ಗೊತ್ತು ನಮ್ಮ ರೂಮ್ ತುಂಬ ಗಜಿಬಿಜಿ ಆಗಿದೆ ಅಂತ. ಲೆಟ್ಸ್ ಗೋ ಬೇಬ್, ಊಟ ಮಾಡಕ್ಕೆ ಹೋಗೋಣ. ವಾ, ನಾನ್ ವೆಜ್ ತಿನ್ನೋಣ. ಏಯ್ ಚೀ ಗಾಯ್ಸ್, ನಾನಂತೂ ನಾನ್ ವೆಜ್ ತಿನ್ನಲ್ಲ. ನಾನು ಎಗ್ ಕೂಡ ತಿನ್ನಲ್ಲ. ನಾನು ಅವಳೇ ತಿನ್ನೋದು. ಎಗ್ ತಿಂತಾಳೆ, ಚಿಕನ್ ತಿಂತಾಳೆ, ಮಟನ್ ತಿಂತಾಳೆ, ತಿಂತಾಳೆ, ಚಿಕನ್ ಅಷ್ಟೇ ಎಲ್ಲ ತಿಂತಾಳೆ. ಬಟ್ ನಾನು ತಿಂತಾಳೆ ಗಾಯ್ಸ್, ನಾನು ಪ್ಯೂರ್ ವೆಜಿಟೇರಿಯನ್. ಹೋಗೋಣ ಊಟ ಮಾಡೋಕ್ಕೆ. ಏನೋ ಕಡ್ದಿದ್ದ ಇವಳಿಗೆ, ಇವಳೇನು ಹೇಳ್ತಾ ಇಲ್ಲ. ಜಿರಳೆ ಕಚ್ಬಿಟ್ಟೈತೆ. ಜಿರಳೆ ಕಚ್ಚಿದ್ಯೋ ಗೊತ್ತಿಲ್ಲ. ಗಾಯ್ಸ್ ನೋಡಿ, ಇವಾಗ ಇಷ್ಟೊತ್ತಲ್ಲಿ ಊಟ ಇರಲ್ಲ. ಪಾಪ ನಯನ್ ಗೌಡವ್ರಿಗೆ ನನಗೆ ಕಾಲ್ ಮಾಡಿದ್ರು ಅಂತ, ನಾನು ರಿಸೀವ್ ಮಾಡೋಕ್ಕಾಗಲಿಲ್ಲ. ಕಣ್ಣ ಸಾಲಿಗೆ ಚೆನ್ನಾಗಿದ್ದಾನಲ್ಲ ನೋಡಲ್ಲಿ. ನೋಡಿ ಹುಡುಗಿ ಮುಗಲ್ ಒಣೆ ಸುರಿದೈತೆ, ಆದ್ರೂ ವರ್ಷಕ್ಕೆ ಆಡೋ ಕೆಲಸ ಇಲ್ಲ ನೋಡ್ರಿ. ಹಣ ಅಂತ ಪಾಪ ಹುಡುಗಿನಿಂದ ಬಿದ್ದಿದೆ ಹುಡುಗಿ. ನೋಡಿ ಗಾಯ್ಸ್, ನೋಡಿ ಇವಾಗ ಹೇಳಿ ಹೋಗಿ. ಇವ್ರು ಏನು ಗೊತ್ತಾ, ಮುಸುಡಿ ಚೆನ್ನಾಗಿದೆ, ಏನು ಗೊತ್ತಾ, ಚೆನ್ನಾಗಿದೆ ಹುಡುಗ. ಹೇಳ ಅಂದ್ರೆ ಹೇಳಕ್ ಧೈರ್ಯ ಇಲ್ಲ. ಚಿನ್ನದ ಸರ ಹಾಕಿ ಬಂದಿದ್ದಾರೆ ಗೈಸ್ ಇವತ್ತು. ಹೇಳಕ್ ಧೈರ್ಯ ಇಲ್ಲ ನಿಮ್ಗೆ, ಸುಮ್ಮನೆ ಇರಿ. ಚಿನ್ನದ ಸರ ಹಾಕಿ ಬಂದ್ಬಿಟ್ರೆ ನಾವು ಬಂಗಾರದಂತ ಮನುಷ್ಯರು. ಅಂಗಡಿ ಗಾಯ್ಸ್, ಏನಿದ್ರು ಇಲ್ಲೇ ಇನ್ವೆಸ್ಟ್ ಮಾಡ್ತಾಳೆ ಪಾಪ. ಫೋನು ಇಲ್ಲೇ ರೆಡಿ ಮಾಡಿಸ್ಕೊಂಡ್ಲು. ಹಂಗಾದ್ರೆ ನನಗೆ ಕೊಟ್ಬಿಡು. ಓಯ್ಯ, ನಾ
ನಾನು ತಗೊಂಡ್ಮೇಲೆ ಏನು ಮೀನು ಕೊಡೋದು ನೋಡಿ. ಇದೇ ಅಂಗಡಿಗೆ ಬರೋದು, ನಾಗರಬಾವಿ ಇದೆ. ಫೋನ್ ಮಾಡಿಸ್ಕೊಳಕ್ಕೆ ಒಂದ್ಸರಿ, ಆಮೇಲೆ ಫೋನ್ ಇಸ್ಕೊಳಕ್ಕೆ, ಆಮೇಲೆ ಇಲ್ಲೇ ಏರ್ಬಡ್ಸ್ ತೊಗೊಳ್ತಿದ್ದಾಳೆ. ಟೋಟಲಿ 1900 500 900 ಇರೋದನ್ನ 500 ಕೇಳ್ತಿದ್ದಾಳೆ. ಅವಣ್ಣ 800 ಕೊಡು ಅಂತ ಕೇಳ್ತಿದ್ದಾಳೆ. ಮ್ಯಾಥ್ಸ್ ಕೊಟ್ಟಿದ್ದಾರೆ ಅಣ್ಣ ಪಾಪ. ಕೇಳ್ತಿದ್ಯಾ? ಏನು ಕೇಳ್ತಿದ್ಯಾ? ಸಾಂಗ್ ಕೇಳ್ತಿದ್ದಾಳೆ. ಕೇಳಿಸ್ತಿಲ್ಲ ನೋಡು, ಕೇಳಿಸ್ತಾನೆ ಇಲ್ಲ. ಅದಕ್ಕೆ ಗೋಲ್ಡ್ ಹಾಕೊಂಡ್ಬಂದಿದ್ದು ಗಾಯ್ಸ್ ಇವಳು. ಅವಣ್ಣ ಅವತ್ತು ಗೋಲ್ಡ್ ಹಾಕೊಂಡಿದ್ದೆ, ಅದಕ್ಕೆ ಇವಳು ಗೋಲ್ಡ್ ಹಾಕೊಂಡ್ಬಂದಿದ್ದಾಳೆ ಇವತ್ತು. ಗೋಲ್ಡ್ ನೋಡಿ ಅವಣ್ಣ ಇಷ್ಟು ದಪ್ಪ ಗೋಲ್ಡ್, ನೀವು ಇಷ್ಟು ದಪ್ಪ ಅಂದ್ಬಿಡು ಸರಿ ಹೋಗುತ್ತೆ. ಅವಣ್ಣ ಅವತ್ತು ಗೋಲ್ಡ್ ಹಾಕೊಂಡಿದ್ರು, ಅದು ನೋಡಿ ಇವಳು ಗೋಲ್ಡ್ ಹಾಕೊಂಡಿದ್ದು ಚೆನ್ನಾಗಿದ್ದಾನಲ್ಲ. ವ್ಲಾಗ್ ಮಾಡಿ ಏನಪ್ಪ ಇವಳು ಅಂತ ಕುಳ್ಳ ಕುಳ್ಳಿ, ಅವನು ಕುಳ್ಳ ಕುಳ್ಳ ಕುಳಿ ಕುಳ್ಳಿ ಅಂತ ಹೇಳಿ ಕೇಳಿಸ್ಬೋದು ನಾವು. ಇಬ್ಬರು ಕೊಳ್ಳಿಕೊಳ್ಳಕ್ಕೆ ಚೆನ್ನಾಗಿದೆ. ಇಲ್ಲೇ ದಿವಾನ್ ಕಾರ್ಡ್ ಇದೆ, ಇವಳು ದಿವಾನ್ ಕಾರ್ಡ್ ತಗೊಳ್ತಾಳಂತೆ. ಅವನು ಯಾವ ಕಾಂಬಿನೇಷನ್ ಏನು ಯಾವಾಗಲೂ ಅಂದಲ್ಲ, ಅನ್ಕೊಳ್ಳ ಅಂತ ಅಂದ್ಯಲ್ಲ ಅನ್ನು ಅಂಗಡಿ ಓನರು ನಿಧನ ಅಂಗಡಿ ಓನರು ನಿಧನ ಯಪ್ಪ, ಯಾವ ಹುಡುಗರನ್ನೂ ಬಿಡಲ್ಲ ಗಾಯ್ಸ್, ಯಾರನ್ನೂ ಬಿಡಲ್ಲ. ಇವರ ಹೇಳಿದ್ದೀನಿ ಬಿಡಿ. ಇದು ದಿವಾನ್ ಕಾಟ ರಿಂಗ್ ಸೈಜ್ ಕೇಳಿದ್ರೆ ನನ್ಗೆ ಗೊತ್ತೋ ಇರುವಂದ್ಲು. ಹೆಂಗೆ ಅಂದ್ರೆ ಫೋಟೋ ತೋರಿಸಿ ಹೇಳ್ತಿದ್ದಾಳೆ ಈ ಸೈಜ್ ಯಾವ್ದು ಚೆನ್ನಾಗಿದೆ. ಯಾರ್ಯಾರು ಏನೇನೋ ಮೆಸೇಜ್ ಮಾಡ್ಕೊಂಡಿದ್ದಾರೆ, ನಮಗೆ ಮಾತ್ರ ಒಂದು ಹುಡುಗರು ಮೆಸೇಜ್ ಮಾಡಲ್ಲ. ನನಗೂ ಅಷ್ಟೇ, ಯಾರು ಮಾಡಲ್ಲ. ಅದು ಮಾಡೋದೇ ಅಪರೂಪಕ್ಕೆ ಮಾಡ್ತಾರೆ ಯಾರೋ ಒಬ್ರು. ಆಯ್ತು ಸರ್ವನಾಶ, ನಮ್ಗೆ ಯಾರು ಮೆಸೇಜ್ ಮಾಡಲ್ಲ. ಸಿಂಗಲ್ ಆಗಿದ್ದೀನಿ. ಒಬ್ರು ಗಾಯ್ಸ್, ಒಬ್ರು ಹಾಯ್ ಕ್ಯೂಟಿ ಯಾರ್ಯಾರೋ ಮಾಡ್ತಾರೆ ಬಿಡಿ, ನಮ್ಗೆ ಇಷ್ಟ ಆದವರು ಒಬ್ರು ಒಂದು ಮೆಸೇಜ್ ಮಾಡಲ್ಲ, ಹಾಯ್ ಅಂತ ಮಾಡಲ್ಲ, ಏನೂ ಮಾಡಲ್ಲ. ಇಂಥವ್ರಿಗೆ ಎಷ್ಟೆಷ್ಟು ಹುಡುಗರು ಗೊತ್ತಾ, ಎಷ್ಟು ಹುಡುಗರು ಬಿದ್ದಿದ್ದಾರೆ ಗೊತ್ತಾ ಅವಳಿಗೆ. ಲೆಕ್ಕನೇ ಇಲ್ಲ ಗಾಯ್ಸ್, ಲೆಕ್ಕನೇ ಇಲ್ಲ. ನಾವೇನು ಸಿಂಗಲಾಗಿ ಸಾಯ್ತಿರೋದು, ಏನು ಮಾಡೋಕ್ಕಾಗಲ್ಲ. ಹೇಳು, ಏನಾದರೂ ಹೇಳು. ಪ್ರೀತಿ ಗೀತಿ ನಮ್ಮಂತೋರಿಗಲ್ಲ, ಮತ್ತೆ ಎಲ್ಲ ನಿಮ್ಮಂತವ್ರಿಗೆ. ನೀನು ಈ ಮಾತು ಹೇಳ್ಬೋದಾ? ನಿಜ ಹೇಳು. ರಿಷಿಕಾ, ನಂಗೆ ಯಾರು ಬಿಡ್ತಾರೆ ರಿಷಿಕಾ? ಯಾವ ಹುಡುಗನೂ ಬಿಡಲ್ಲ ನಿನಗೆ. ಯಾವ ಪೇಕ್ರು ಮುಂಡೆಗೂ ಲವ್ ಮಾಡಲ್ಲ ನನ್ನನ್ನು. ನೀನು ಹಿಂಗಿದ್ದೇ ಈ ಮಾತು ಹೇಳ್ತಿದ್ಯಾ? ಯಾವ ಹುಡುಗ ಬೀಳ್ತಿಲ್ಲ ಅಂತ. ನಮ್ಗೆ ಯಾರು ಬೀಳ್ತಿಲ್ಲ, ಈ ಮಾತು ನಾವು ಹೇಳ್ಬೇಕು, ನೀವಲ್ಲ. ನಿನ್ನೆ ಬೀಳ್ತಿಲ್ವಾ ಮತ್ತೆ? ಸೊ ಗಾಯ್ಸ್, ಇದು ನನ್ನ ವ್ಲಾಗ್ ಆಗಿತ್ತು. ನಂಗೆ ಟೋಟಲಿ ಇವತ್ತು ಏನು ಮಾಡಿದೆ ಏನಿಲ್ಲ ಅಂತ ನನಗೆ ನೆನಪಿಲ್ಲ. ಆ್ಯಕ್ಚುಲಿ ಮನೆಯಲ್ಲ ಕೂತು ಫುಲ್ ಬೋರ್ ಆಗಿತ್ತು. ಆ್ಯಂಡ್ ಮದುವೆ ವ್ಲಾಗ್ ಹಾಕಿದ್ನಲ್ಲ, ಸೊ ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಎಲ್ಲರೂ. ಫ್ಯಾಮಿಲಿ ಕೂಡ ತುಂಬ ಖುಷಿ ಆದ್ರು ಅದನ್ನು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.